ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮನಶಂಕರ ವರಪ್ರಸಾದ್ ಗಾರ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಮನಶಂಕರ ವರಪ್ರಸಾದ್ ಗಾರ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದ್ದಾರೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಮನಶಂಕರ ವರಪ್ರಸಾದ್ ಗಾರ ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮತ್ತು ನಯನತಾರ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ದಗ್ಗುಬಟ್ಟಿ ವೆಂಕಟೇಶ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗಾಗಿದೆ, ಮತ್ತು ತಮಿಳಿನಲ್ಲಿ ತೆರೆಗೊಂಡಿದೆ, ಮತ್ತು ಕನ್ನಡದಲ್ಲಿ ಕೂಡ ಬಿಡುಗಡೆ ಆಗಿದ್ದಾರೆ, ಮತ್ತು ತೆಲುಗಿನಲ್ಲಿ ಕೂಡ ಬಿಡುಗಡೆ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ದಗ್ಗುಬಟ್ಟಿ ವೆಂಕಟೇಶ್ ಅವರ ಸೂಪರ್ ಹಿಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 200 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 375 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ದಗ್ಗುಬಟ್ಟಿ ವೆಂಕಟೇಶ್ ಅವರು ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಮತ್ತು ನಯನತಾರ ಅವರು ಕೂಡ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಇಬ್ಬರು ಕೂಡ ಒಂದೇ ಕಂಪ್ನಿ ಬಿಸ್ನೆಸ್ ಮ್ಯಾನು, ಆದರೆ ಸಪ್ರೇಟ್ ಬ್ರ್ಯಾಂಚ್ ಇರುತ್ತೆ. ಆ ಬ್ರ್ಯಾಂಚಲ್ಲಿ ಏನು ಮಾಡಿರ್ತಾರೆ, ಇಬ್ಬರು ಕೂಡ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿರ್ತಾರೆ ಗೈಸ್. ದಗ್ಗುಬಟ್ಟಿ ವೆಂಕಟೇಶ್ ಅವನಿಗೆ ಕುಕ್ಕಿಂಗಲ್ಲೂ ಇಂಟ್ರೆಸ್ಟ್ ಇರುತ್ತೆ, ಸರಿ ಬಿಸ್ನೆಸ್ಸಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಇವನೇನು ಮಾಡ್ತಾನೆ, ಕುಕ್ಕಿಂಗ್ ಮಾಡ್ತಾನೆ, ಅವರ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಅವಳಿಗೆ ನಯನತಾರ ಕಂಡ್ರೆ ಫುಲ್ ಇಷ್ಟ ಅಂತಾರೆ. ದಗ್ಗುಬಟ್ಟಿ ವೆಂಕಟೇಶ್ ಅವ್ರಿಗೆ ನಯನತಾರ ಕಂಡ್ರೆ ಫುಲ್ಲು ಅದೇನೋ ಒಂದು ರೀತಿ ಇಷ್ಟ ಆಗಿರುತ್ತೆ. ಅವಾಗ ಏನು ಮಾಡ್ತಾರೆ, ಅವರಿಬ್ಬರು ಒಂದೇ ಕಂಪ್ನಿಯಲ್ಲಿ ಬಂದಾಗ ಏನು ಮಾಡ್ತಾರೆ, ಇಬ್ಬರು ಜೊತೆನೂ ಕೂಡ ಮಾತಾಡ್ತಾ ಇರ್ತಾರೆ, ಕನ್ವರ್ಸೇಷನ್ ಮಾಡ್ತಾ ಇರ್ತಾರೆ, ಇಬ್ಬರು ಕೂಡ ಇರ್ತಾರೆ. ಈ ದಗ್ಗುಬಟ್ಟಿ ವೆಂಕಟೇಶ್ ಏನು ಮಾಡ್ತಾನೆ, ತನ್ನ ಫ್ರೆಂಡ್ಸ್ಗೆ ಹೇಳ್ತಾನೆ ಈ ರೀತಿ ನಯನತಾರ ಕಂಡ್ರೆ ನನಗೆ ಇಷ್ಟ ಅಂತ ಕೂಡ. ಅವಾಗ ಏನು ಮಾಡ್ತಾನೆ, ಅವಳು ಕೂಡ ಒಂದು ನಂಬರನ್ನು ಬ್ಲ್ಯಾಕ್ ಹಾಕ್ಬಿಟ್ಟಿರ್ತಾಳೆ. ಅಲ್ಲೇನಾಗುತ್ತೆ, ಆ ಬ್ಲ್ಯಾಕನ್ನು ಓಪನ್ ಮಾಡ್ಸೋಕ್ಕೆ ಒಂದು ರೀತಿ ಟ್ರೈ ಮಾಡ್ತಾನೆ, ಅಲ್ಲಿ ಕೂಡ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ನಯನತಾರ ಅವರಾಗಿರ್ಬೋದು ಮತ್ತು ದಗ್ಗುಬಟ್ಟಿ ವೆಂಕಟೇಶ್ ಅವರಾಗಿರ್ಬೋದು ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಬಿಡುಗಡೆ ಮಾಡಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.